ರಂಗಸಂಪದ ಬೆಳಗಾವಿ ಮತ್ತು ಕನ್ನಡ ಭವನ ಬೆಳಗಾವಿ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ರಂಗಸಂಪದ ಅಧ್ಯಕ್ಷ. ನನ್ನ ಜೊತೆಗೆ ಶ್ರೀ ರಾಮಚಂದ್ರ ಕಟ್ಟಿ, ಉಪಾಧ್ಯಕ್ಷ ರಂಗಸಂಪದ, ಶ್ರೀ ಗುರುನಾಥ್ ಕುಲಕರ್ಣಿ, ಉಪಾಧ್ಯಕ್ಷರು ರಂಗಸಂಪದ, ಶ್ರೀ ಯರು ಪಾಟೀಲ್, ಕಾರ್ಯದರ್ಶಿ ಕನ್ನಡ ಭವನ, ಮತ್ತು ಶ್ರೀ ಚಿದಾನಂದ ವಾಳ್ಕೆ, ನಮ್ಮ ಆಡಳಿತ ಮಂಡಳಿ ಸದಸ್ಯ. ಇಷ್ಟು ಜನ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷ ಯಾದಕ್ಕೆ ಕರೆದದ್ದು ಅಂತಂದರೆ, ರಂಗಸಂಪದ ಕಳೆದ 45 ವರ್ಷದಿಂದ ಪ್ರತಿ ವರ್ಷ ಸಾಕಷ್ಟು ರಂಗ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅದು ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ಮೊನ್ನೆ 9-10 ಡಿಸೆಂಬರ್ಗೆ ನೀನಾಸಂನ 2 ನಾಟಕಗಳ ಪ್ರದರ್ಶನ ಒಳ್ಳೆ ಕಿಕ್ಕಿರದ ಪ್ರೇಕ್ಷಕರ ಎದುರುಗಡೆ ಆಯಿತು. ಅದ್ರ ಬಗ್ಗೆ ನಿಮ್ಮ ಹತ್ರ ನಿಮ್ಮ ಪ್ರೆಸ್ ಮೀಟ್ ಮಾಡಿದ್ದೀವಿ. ಸುಮಾರು ಜನ ನೀವು ನಾವು ಸಾಕಷ್ಟು ಮೀಡಿಯಾ ಪಬ್ಲಿಸಿಟಿನೂ ಕೊಟ್ಟಿದ್ದೀರಿ. ಈಗ ಅದರ ಮುಂದುವರಿದ ಭಾಗವಾಗಿ ಕನ್ನಡ ಭವನದಲ್ಲಿ ರಂಗಸಂಪದವರು ಪ್ರಥಮ ಬಾರಿಗೆ ಕನ್ನಡ ಭವನದಲ್ಲಿ ನಾಟಕಗಳನ್ನ ಆಯೋಜನೆ ಮಾಡಿದೆ. ಯಾಕೆ ನಮ್ಮ ರಂಗಸಂಪದ ನಾಟಕಗಳು ಮೊದಲೆಲ್ಲ ಸ್ಕೂಲ್ ಆಫ್ ಕಲ್ಚರ್ ಅಂತ ಇತ್ತು, ಆಮೇಲೆ ಚಿಂದೋಡ್ಲೀಲ ಭವನ ಇತ್ತು, ಈಗ ಲೋಕಮಾನ್ಯ ರಂಗಮಂದಿರ ಅಲ್ಲೆಲ್ಲ ಆಗ್ತಾ ಇರ್ತವೆ. ಅದು ಬಹಳ ಬೆಳಗಾವಿ ದಕ್ಷಿಣದ ಪ್ರೇಕ್ಷಕರಿಗೆ ಆ ಕಡೆ ಆಗ್ತಿತ್ತು, ಬೆಳಗಾವಿ ಉತ್ತರ ಪ್ರೇಕ್ಷಕರಿಗೆ ಅಲ್ಲಿ ಬರೋದು ಸ್ವಲ್ಪ ಕಷ್ಟ ಆಗ್ತಿದ್ರಿಂದ ನಮ್ಮ 2 ಅತಿ ಪ್ರಸಿದ್ಧ ನಾಟಕಗಳು, ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಅಂತ ಹಾಸ್ಯ ನಾಟಕ, ಇದು ಈಗಾಗಲೇ ಧಾರವಾಡ, ಬಿಜಾಪುರ ಎಲ್ಲ ಆಗಿದೆ. ಅದೇ ರೀತಿ ಮರಣ ಮೃದಂಗ, ಅದು ಒಂದು ಪ್ರಸಿದ್ಧ ನಾಟಕ, ಅದು ಉಡುಪಿಯಲ್ಲಿ ಕಾಂಪಿಟೇಷನ್ಗೂ ಭಾಗವಹಿಸಿ ಬಿಜಾಪುರದಲ್ಲೆಲ್ಲ ಆಗಿದೆ. ಈ 2 ನಾಟಕಗಳನ್ನ ಇದೇ ಬರುವ ಶನಿವಾರ, ರವಿವಾರ ಅಂದ್ರೆ ದಿನಾಂಕ 23 ಮತ್ತು 24 ಡಿಸೆಂಬರ್ ಕನ್ನಡ ಭವನ, ರಾಮದೇವ್ ಹೋಟ್ಲ್ ಏನು ಹೊಸದಾಗಿದೆ, ಏರ್ ಕಂಡೀಷನ್ ಅತ್ಯಾಧುನಿಕ ಒಂದು ಬೆಳಗಾವಿಗೆ ಬಹಳ ಒಳ್ಳೆಯ ನಾಟ್ಯಗೃಹ ಸಿಕ್ಕಿದೆ. ಅಲ್ಲಿ 2 ದಿವಸ ಸಂಜೆ 6:30ಕ್ಕೆ ಈ 2 ನಾಟಕಗಳನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಕನ್ನಡ ಭವನದ ಸಹಕಾರದಲ್ಲಿ ಈ 2 ನಾಟಕಗಳಿದ್ದಾವೆ. 2 ನಾಟಕಗಳು ಅಂದ್ರೆ ಇವತ್ತಿನ ಪೀಳಿಗೆಯವರು, ಸಣ್ಣವರು, ದೊಡ್ಡವರು ಎಲ್ಲರೂ ನೋಡುವಂತ ನಾಟಕಗಳಿವೆ. ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ 90 ನಿಮಿಷ, ಮೊದಲೇ ನಿಮಿಷದಿಂದ ಕೊನೆ ನಿಮಿಷವರೆಗೂ ಸತತವಾಗಿ ನಕ್ಕು ನಕ್ಕು ಹೋಗುವಂತ ಹಾಡು. ಯಾಕಂದ್ರೆ ಥೀಮ್ ಸಾಂಗ್ ಇದೆ, ನಕ್ಕು ನಕ್ಕು ಹೊಟ್ಟೆ ನೋಯಿಸಿಕೊಂಡು ಹೋಗಿ ಅಂತ ಹೇಳಿ ಅದ್ರ ಥೀಮ್ ಸಾಂಗ್ ಇದೆ. ಅದು ಮೊದಲೇ ದಿವಸ ಇದೆ. ರಾಜೇಂದ್ರ ಕಾರಂತ್, ಇದು ಕಾರಂತ ನಾಟಕೋತ್ಸವ ಅಂತ ಹೆಸರಿಟ್ಟಿದ್ದೀವಿ. ಕಾರಂತ ಅಂದ ತಕ್ಷಣ ಶಿವರಾಮ್ ಕಾರಂತ್, ಬಿ ವಿ ಕಾರಂತ್ ಹೆಸರು ಬರ್ಬೋದು. ಅದೇ ಲೈನ್ದಲ್ಲಿ ಇರೋರು ರಾಜೇಂದ್ರ ಕಾರಂತ್ ಅಂತ, ಅವರು ಯೂನಿಯನ್ ಬ್ಯಾಂಕ್ ಇಂದ ರಿಟೈರ್ ಆದ ಒಂದು ಆಫೀಸರು, ಬಹಳ ಒಳ್ಳೆ ನಾಟಕಗಳು ಬರೆದಿದ್ದಾರೆ. ಅವರೇ 2 ನಾಟಕಗಳನ್ನ ನಾವು ತಗೊಂಡಿದ್ದೀವಿ. ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಹಾಸ್ಯ ನಾಟಕ, 2ನೇದ್ದು ಮರಣ ಮೃದಂಗ ಅಂತ. ಬಹುಶಃ ಈ ಹೆಸರನ್ನು ಪ್ರೇಕ್ಷಕರಿಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. ರಾಮಕೃಷ್ಣ ಹೆಗಡೆ ಅವರು ಪಾಠ ಮಾಡಿದ್ದೊಂದು ಎಂಡುಮೂರು ವೀರೇಂದ್ರನಾಥರ ಮರಣ ಮೃದಂಗ ಅಂತ ಸಿನಿಮಾನೂ ಆಗಿತ್ತು. ಆದ್ರೆ ಇದು ಪೂರ್ತಿ ರಾಜಕೀಯ ವಿಡಂಬನೆ. ಒಬ್ಬ ಮುಖ್ಯಮಂತ್ರಿಯ 10 ವರ್ಷ ಆಡಳಿತ ಮಾಡಿದ ಮೇಲೆ ಅವನಿಗೆ ಏನೇನು ಆಗ್ತಾವ, ಜೀವನದ ಬಗ್ಗೆ ಏನ್ ಜಿಗುಪ್ಸೆ ಬರ್ತದೆ, ಅದ್ರ ಬಗ್ಗೆ ಸತತವಾಗಿ ಇವತ್ತಿನ ಪ್ರತಿಯೊಂದಕ್ಕೂ ಅನ್ವಯ ಆಗುವಂತ ನಾಟಕ ಇದು. ಅಂದ್ರೆ ಇವತ್ತಿನ ಆಗು ಹೋಗುಗಳು, ಲಂಚ ಇರಬಹುದು ಅಥವಾ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇರಬಹುದು, ಇಲೆಕ್ಷನ್ ಇರಬಹುದು, ಎಲ್ಲಾನುಗಳಿಂದ ಸತತವಾಗಿ 90 ನಿಮಿಷ ಜನರನ್ನ ಕುರ್ಚಿಗೆ ಕೂಡಿಸಿಡುವಂತ ನಾಟಕ ಇದು ಮರಣ ಮೃದಂಗ. ಸೊ ಈ 2 ನಾಟಕಗಳ ಪ್ರದರ್ಶನ ಕನ್ನಡ ಭವನದಲ್ಲಿ ಇದೇ ಶನಿವಾರ, ರವಿವಾರ ಇದೆ. ಪ್ರೇಕ್ಷಕರೆಲ್ಲ ಈಗಾಗಲೇ ಸುಮಾರು ಜನ ನೋಡಿರ್ಬಹುದು. ಆದ್ರೆ ನೋಡಿದ್ರೆ ಮತ್ತೊಮ್ಮೆ ನೋಡುವಂತ ನಾಟಕಗಳು, ನೋಡದೇ ಇದ್ರೆ ಮತ್ತೊಮ್ಮೆ ಬರ್ರಿ, ನೋಡಿದ್ರೆ ಉಳಿದವ್ರಿಗೆ ಹೇಳ್ರಿ. ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಈ 2 ನಾಟಕಗಳು ನೋಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಲೋಕಮಾನ್ಯ ಕಡೆ ಬರೋದು ಸ್ವಲ್ಪ ದೂರ ಆಗ್ತಾ ಅಂತಾರೆ, ಇಲ್ಲಿ ಸಮೀಪ ಇದೆ. ಮಾಧ್ಯಮ ಮಿತ್ರರು ಈ ಪಾಸು ಕೊಡ್ತಾ ಇದ್ದೀವಿ ನಿಮ್ಗೆ, 2 ನಾಟಕದ ಪಾಸ್ಗಳಿದಾವೆ. ದಯವಿಟ್ಟು ಬರೀ ಸಂಜೆ 6:30ಕ್ಕೆ ಸರಿಯಾಗಿ ಸ್ಟಾರ್ಟ್ ಆಗ್ತಾ ಇದೆ. ನಾಟಕದ ಮೊದಲೇ ದಿವಸ ಕಾರಂಜಿ ಮಠದ ಸ್ವಾಮಿಗಳಾದ ಶ್ರೀ ಗುರುಸಿದ್ಧ ಸ್ವಾಮಿಗಳು ಇದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ 2 ದಿವಸ ನಾಟಕೋತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯರು ಪಾಟೀಲ್ ಸರ್ ಇರ್ತಾರೆ, ಮತ್ತು ಉಳಿದವರು ನಮ್ಮ ಏನ ಕನ್ನಡ ಭವನದ ಪದಾಧಿಕಾರಿಗಳಿದ್ದಾರೆ, ಅವರು ಇರ್ತಾರೆ. ಅದಕ್ಕೆ ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು 2 ನಾಟಕಗಳು ಬನ್ನಿ. ಪ್ರೇಕ್ಷಕ ಸದಸ್ಯತ್ವ ಅಂತ ನಮ್ಮದು ಇದೆ ರಂಗಸಂಪದ. ಅವರ ಸುಮಾರು 600 ಜನರಿಗೆ ಆಲ್ರೆಡಿ ಲೆಟರ್ ಹೋಗ್ಯಾವ, ಪಾಸ್ ಹೋಗ್ಯಾವೆ. ಯಾರ ಕಡೆ ಪ್ರೇಕ್ಷಕ ಸದಸ್ಯತ್ವ ಇಲ್ಲ ಅವರು ಬರ್ಬೋದು. 100 ರೂಪಾಯಿ ಅದಕ್ಕೆ ಪ್ರವೇಶ ಧನ ಇರ್ತದೆ. ಸೊ ಪ್ರವೇಶ ಧನ ಕೊಟ್ಟು ಬರ್ಬೋದು, ಅಥವಾ ಪ್ರೇಕ್ಷಕ ಸದಸ್ಯ ಲೆಟರ್ ಇದ್ದು ಬರ್ಬೋದು. ದಯವಿಟ್ಟು ಎಲ್ಲರೂ ಬರ್ರಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಉಪಸ್ಥಿತರು ಯರು ಪಾಟೀಲ್ 1-2 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸುಮಾರು 45 ವರ್ಷ ಇತಿಹಾಸ ಹೊಂದಿರತಕ್ಕಂಥ ರಂಗಸಂಪದ, ಇನ್ನೊಂದು ಕಡೆಗೆ ತನ್ನದೇ ಆಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ನಾಟ್ಯಗೃಹ ಹೊಂದಿರತಕ್ಕಂಥ ಕನ್ನಡ ಭವನದಲ್ಲಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಭವನ, ಇವೆರಡರ ಒಂದು ಸಂಗಮ ಆಗ್ತಾ ಇದೆ. ಸಾಮಾನ್ಯವಾಗಿ ಬೆಳಗಾವಿ ಈ ಉತ್ತರ ಭಾಗದಲ್ಲಿ ನಾಟಕಗಳು ಸ್ವಲ್ಪ ಕಡಿಮೆ, ಅದರಲ್ಲೂ ಚಿಂದೋಡಿಗೆಲ್ಲ ಇತ್ತು, ಅದ ಥಿಯೇಟರ್ ಇತ್ತು, ಅದು ಈಗ ಕಡಿವಿದ್ದಾರೆ. ನಾಟಕದ ಕೊರತೆ ಈ ಭಾಗದ ಜನರಿಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಕೊರತೆಯನ್ನು ತುಂಬಲು 2 ನಾಟಕಗಳನ್ನ ಇವರು ಏರ್ಪಾಡು ಮಾಡಿದ್ದಾರೆ ರಂಗಸಂಪದವರು. ಈ 2 ನಾಟಕಗಳನ್ನ ನೋಡಿದ್ದೇನೆ. ಎಲ್ಲರೂ ನೋಡ್ಬೇಕಾದಂತ ನಾಟಕ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಹಾಸ್ಯ ನಾಟಕ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಒಂದು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿ ನಂತರ ಜಿಗುಪ್ಸೆ ಹೊಂದಿರತಕ್ಕಂಥ
ಆ ಒಂದು ಅವಲೋಕನ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಾಟಕ ಮರಣ ಮರದಂಗ. ದಯವಿಟ್ಟು ಎಲ್ಲರೂ ಬರಬೇಕು, ಅದೇ ರೀತಿ ಪ್ರಚಾರ ಕೊಡಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. 2 ನಾಟಕಗಳ ಬಗ್ಗೆ ಡೀಟೇಲ್ಸ್ ಇದೆ.